ಸುಪ್ರೀಂ ಕೋರ್ಟ್ ಕಲ್ಲು ಕ್ವಾರಿಗಳಲ್ಲಿ ಕಸ ಡಂಪಿಂಗ್ ಮಾಡಬಾರದು ಎಂದು ಸ್ಪಷ್ಟ ಆದೇಶ ನೀಡಿದರೂ ಕೆಲವೆಡೆ ಆ ಆದೇಶ ಉಲ್ಲಂಘನೆಯಾಗುತ್ತಿದೆ ಎಂದು ಆರೋಪ ಕೇಳಿಬಂದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ವಿಟ್ಸಂದ್ರ ಗ್ರಾಮದ ಸಮೀಪದ ಕಲ್ಲು ಕ್ವಾರಿಯಲ್ಲಿ ಅಕ್ರಮವಾಗಿ ಕಸ ಸುರಿದು ಅದಕ್ಕೆ ಬೆಂಕಿ ಹಚ್ಚುತ್ತಿರುವುದು ಪರಿಸರ ಮಾಲಿನ್ಯ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬೆಂಗಳೂರು ಐಟಿಬಿಟಿ ನಗರಕ್ಕೆ ಹೊಂದಿಕೊಂಡಿರುವ ಆನೇಕಲ್ ತಾಲೂಕಿನ ವಿಟ್ಸಂದ್ರ ಗ್ರಾಮದ ಸಮೀಪದ ಕಲ್ಲು ಕ್ವಾರಿಯಲ್ಲಿ ನಿರಂತರವಾಗಿ ಕಸ ಡಂಪಿಂಗ್ ನಡೆಯುತ್ತಿದೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸುತ್ತಿದ್ದಾರೆ. ಸ್ಥಳೀಯರ ಪ್ರಕಾರ ಕಲ್ಲು ಕ್ವಾರಿಯಲ್ಲಿ ಸುರಿಯಲಾಗುತ್ತಿರುವ ಕಸದ ರಾಶಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚುತ್ತಿರುವುದರಿಂದ ದಟ್ಟ ಹೊಗೆ ಆವರಿಸಿದ್ದು ಇಡೀ ಪ್ರದೇಶ ದುರ್ವಾಸನೆಯಿಂದ ನರಳುತ್ತಿದೆ. ಕಸದ ದಹನದಿಂದ ಹೊರಬರುವ ಹೊಗೆ ಮತ್ತು ದುರ್ವಾಸನೆ ವಿಟ್ಸಂದ್ರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳಿಗೆ ತೀವ್ರ ತೊಂದರೆ ಉಂಟು ಮಾಡುತ್ತಿದೆ ಎನ್ನಲಾಗಿದೆ. ವಾತಾವರಣ ಕಲುಷಿತಗೊಂಡಿದ್ದು ವಿಶೇಷವಾಗಿ ಮಕ್ಕಳು, ವಯೋವೃದ್ಧರು ಹಾಗೂ ಉಸಿರಾಟದ ಸಮಸ್ಯೆ ಹೊಂದಿರುವವರು ಹೆಚ್ಚು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ. ಆಸ್ತಮಾ ಹಾಗೂ ಶ್ವಾಸಕೋಶ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಹೆಚ್ಚುವ ಭೀತಿ ಇದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಆತಂಕದಲ್ಲಿಯೂ ಜನ ಬದುಕುತ್ತಿದ್ದಾರೆ ಎಂಬುದು ನಿವಾಸಿಗಳ ಅಳಲು. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದರೂ ಸಮರ್ಪಕ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಸ ಡಂಪಿಂಗ್ಗೆ ತಡೆ ಹಾಕಿ ಕಸದ ರಾಶಿಗೆ ಬೆಂಕಿ ಹಚ್ಚುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಪರಿಸರ ಮಾಲಿನ್ಯದಿಂದ ನಮಗೆ ಮುಕ್ತಿ ನೀಡಿ ನೆಮ್ಮದಿಯಿಂದ ಬದುಕಲು ಅವಕಾಶ ಕಲ್ಪಿಸಬೇಕು ಎಂದು ವಿಟ್ಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸರ್ಕಾರ ಮತ್ತು ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ಕಲ್ಲು ಕ್ವಾರಿಯಲ್ಲಿ ಕಸ ಡಂಪಿಂಗ್ ಹಾಗೂ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆಯ ಕುರಿತು ಆರೋಪಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಥವಾ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಕುಡಿಯೋ ನೀರೆಲ್ಲ ಕಲುಷಿತ ಆಯ್ತು. ಆ ನೀರುಗಳೇನು ಮಾಡೋದು ಹರ್ಕೊಂಡು ಹೋಗೋದು ಇಲ್ಲಿಂದ ಕೆರೆಗಂಟ. ಆ ನೀರುಗಳೇನು ಹಸುಗಳು ಕುರಿಗಳು ಏನು ಮಾಡಿದ್ರೆ ಕುಡಿದು ಸತ್ತು ಸುಮಾರು ಒಂದು 23 ಕುರಿಗಳು ಸತ್ತವೆ. ಇಲ್ಲಿ ಹಸುಗಳಂತೂ ಲೆಕ್ಕನೇ ಇಲ್ಲ, ಜಾನುವಾರುಗಳಂತೂ ಲೆಕ್ಕನೇ ಇಲ್ಲ. ನಾಯಿಗಳು, ಹಸುಗಳು, ಕುರಿಗಳು ಎಲ್ಲ ಸಾಯ್ತಾನವೆ. ಈ ಬೋರ್ಗಳಲ್ಲಿ ಒಂದು 200 ಬೋರ್ ಇದೆ ಸರ್. ಯಾವ ಬೋರ್ ಬೇಕಾದ್ರೆ ಚೆಕ್ ಮಾಡ್ಲಿ, ಬರೀ ಇದೇ ನೀರೇ, ಬರೀ ಕೆಂಪಗೆ ಬರ್ತಾ ಇದೆ. ಒಂಥರ ಮೋರಿ ನೀರ್ಕಿನ್ನ ಹತ್ತತ್ತೆ ಬರ್ತಾ ಇದೆ ಸರ್. ನೀರು ಕುಡಿಯೋಕ್ಕೂ ಆಗಲ್ಲ, ಸ್ನಾನ ಮಾಡಕ್ಕೂ ನೀರು ಮಕ್ಕಳು ಕುಡಿದ್ರೆ ಏನ್ ಆಗುತ್ತೆ ಅಂತ ಗೊತ್ತಾಗಿಲ್ಲ. ಬಂಡೆ ಹೊಡಿ ಮಾಡಿದಿ ಇದೆಲ್ಲ ತುಂಬಿದ್ದಾರೆ, ತಿರ್ಗಾ ಬಂಡೆ ಹೊಡಿತಾನೆ ಅವ್ರೆ, ಅದನ್ನು ಸ್ಟಾಪ್ ಮಾಡಿಲ್ಲ, ಅಲ್ಲೇ ಕಸ ತುಂಬ್ತಾನೆ ಇದ್ದಾರೆ. ಒಂದು ನಿಮಿಷ ಇಷ್ಟು ದಿವಸ ನೀರಿನ ಪ್ರಾಬ್ಲಮ್ ಆಗಿತ್ತು, ಈಗ ಹೊಗೆ ಹೊಗೆ ಹಾಕೊಂಡ್ಬಿಡ್ಲಿ ಅಂತ ಅಷ್ಟೇ. ಇನ್ನು ಕುರಿಗಳು ಹೋಗ್ತಾ ಇತ್ತು, ಇನ್ನು ಮನುಷ್ಯರು ಸ್ಟಾರ್ಟ್ ಆಗ್ತಾರೆ ಸರ್ ನೀರಿನಿಂದ ಮತ್ತೆ ಪೊಲ್ಯೂಷನ್ ನಿಂದ. ನೀವೇ ನೋಡಿದ್ರಲ್ಲ ಊರಲ್ಲಂತ ಪೆದ್ದಲ್ಲ ವೀಕಿಂಗ್ ಆಗ್ತಾ ಇದೆ, ಅದನ್ನ ಎವ್ರಿ ವೀಕ್ ಟ್ವೈಸ್ ಆಗುತ್ತೆ. ನಿನ್ನೆ ಈವ್ನಿಂಗ್ ಅರೌಂಡ್ 6:30 ಹಾಸ್ಪಿಟಲ್ ಹೋಗ್ತೀವಿ, ಮಗು ಮೈ ಹುಷಾರಿಲ್ಲ ಅಂತ ಬೆಂಕಿ ಹಚ್ಚಿದ್ದಾರೆ. ಲಿಟರಲಿ ಹೆಂಗೆ ಅಂದ್ರೆ ಒಳ್ಳೆ ಜೋರಾಗಿ ಬೆಂಕಿ ಉರಿತಿದೆ, ಅದರಲ್ಲಿಂದ ಸ್ಮೋಕ್ ಬರಕ್ ಸ್ಟಾರ್ಟ್ ಆಗಿದೆ. ಅದೊಂದು 11:30ಗೆ ಇಡೀ ಏರಿಯಾ ಕವರ್ ಆಗಿದೆ. ನಮ್ ಕೈಲಿ ಬ್ರೀತ್ ಮಾಡಕ್ ಆಗ್ತಿಲ್ಲ. ನಮ್ಮ ಮನೆಯಲ್ಲೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ, ನನ್ನ ಸಿಸ್ಟರ್ ಪ್ರೆಗ್ನೆಂಟ್ ಲೇಡಿ, ಅಂಡ್ ಮೋರ್ ಓವರ್ ಇವ್ರಲ್ಲಿ ಮಗು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದಾವೆ. ಉಸಿರಾಡಕ್ ತೀರಾ ತೊಂದರೆ ಆಗುತ್ತೆ. ಇವಾಗ ವೀಕ್ಲಿ ಟ್ವೈಸ್ ಅಂದ್ರೆ ಆಲ್ಮೋಸ್ಟ್ ಒಂದ್ 2 ದಿನ ಅದು ಸ್ಮೋಕ್ ಸ್ಮೆಲ್ ಇಲ್ಲೇ ಪ್ರೊಟೆಕ್ಟ್ ಆಗ್ತಾನೆ ಇರುತ್ತೆ. ಅಂಡ್ ನೀರ್ ಪ್ರಾಬ್ಲಮ್ ನಿಜ ತೀರಾ ಕಷ್ಟ. ನೀರಿಗೆ ನಾವು ಬೋರ್ವೆಲ್ ನಮ್ಮ ಓನ್ ಅಮೌಂಟ್ ಹಾಕಿ ನಾವು ಸ್ಪೆಂಡ್ ಮಾಡಿ ಹಾಕಿದ್ರು ಸಹ ನೀರಲ್ಲಿ ಒಂಥರ ಸ್ಮೆಲ್ ಬರುತ್ತೆ. ನಾವು ಯೂಸ್ ಮಾಡಕ್ ಆಗ್ತಿಲ್ಲ ನೀರ್ನ. ಅಂಡ್ ಕಸ ಗಾಡಿ ಬರ್ತಾರೆ 3 ದಿನಕ್ಕೆ ಒಂದ್ಸತಿ, 4 ದಿನಕ್ಕೆ ಒಂದ್ಸತಿ ಬರ್ತಾರೆ. ಏನೋ ಆಲ್ಟರ್ನೇಟಿವ್ಸ್ ಬಂದ್ರೆ ಪರವಾಗಿಲ್ಲ. 4 ದಿನಕ್ಕೆ ಒಂದ್ಸತಿ, 5 ದಿನಕ್ಕೆ ಒಂದ್ಸತಿ ಬಂದ್ರೆ ನಾವ್ ಹೆಂಗ್ ಅದನ್ನ ಹೌದು ಖಂಡಿತ ಬೇರೆ ಕಡೆ ಎಲ್ಲಾ ಕಸ ತಗೊಂಬಂದು ಇಲ್ಲಿ ತುಂಬ್ತಾರೆ, ಮತ್ತೆ ಬೆಂಕಿ ಹಚ್ಚೋದು 2 days ಒನ್ಸ್ ಇಲ್ಲ 3 days ಒನ್ಸ್ ಬೆಂಕಿ ಹಚ್ಚೋದು, ಅದು ಬ್ರೀತ್ ಮಾಡಕ್ಕೆ ತೀರಾ ಕಷ್ಟ ಆಗುತ್ತೆ. ಈಗ ಅದರಿಂದ ದುಡಿಯೋ ದುಡ್ಡೆಲ್ಲ ಆಸ್ಪತ್ರೆಗೆ ಖರ್ಚು ಮಾಡೋದು ಖಂಡಿತ. ಇವಾಗ ಆಗ್ತಾನೆ ಇದೆ ಸರ್. ಇವಾಗ ವಾರದಲ್ಲಿ ಮಕ್ಳು 2 ಮಕ್ಳು ಇರ್ತಾರೆ ಅನ್ಕೊಳ್ಳಿ, 1 ವಾರ ಬಿಟ್ಟು 1 ವಾರ. ಇವಾಗ ನನ್ ಮಗು ದೊಡ್ಡ ಮಗುಗ್ ಸ್ವಲ್ಪ ಈ ವಾರ ಸ್ವಲ್ಪ ಮೈ ಹುಷಾರಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ಇನ್ನೊಂದ್ ಮಗುಗ್ ಸ್ಟಾರ್ಟ್ ಆಗಿರುತ್ತೆ. ದುಡಿಯೋದನ್ನ ಅರ್ಧ ದುಡ್ಡು ತಗೊಂಡೋಗಿ ಹಾಸ್ಪಿಟಲ್ ಇಡ್ಬೇಕು ನಾವ್ ಅಷ್ಟೇ. ಅಂಡ್ ಮೋರ್ ಓವರ್ ಕೆಮ್ಮು, ಬ್ರೀತಿಂಗ್ ಪ್ರಾಬ್ಲಮ್, ಕಂಟಿನ್ಯೂಸ್ ಫೀವರ್ಸ್. ಆಮೇಲೆ ಗೊತ್ತಿಲ್ಲ ಇಲ್ಲ, ಆತರ ಎಲ್ಲ ಯಾರು ಬರಲ್ಲ. ಮಾಡಿದ್ದಾರೆ ಆಲ್ರೆಡಿ, ನಮ್ಮ ಅಣ್ಣವ್ರು ಮಾಡಿದ್ದಾರೆ ಆಲ್ರೆಡಿ. ನದಿಯಾ ಅಂತ. ನದಿಯಾ 1 ವೀಕ್ ಒನ್ಸ್ ಇದು ಆಗ್ತಾನೆ ಇರುತ್ತೆ, ನಾವು ನೋಡ್ತಾನೆ ಇದೀವಿ. ಬಟ್ ಇವತ್ತಿಂದು ಹೆಚ್ಚಿದೆ ಆಕ್ಚುಲಿ. ಹೇಗ್ ಬದುಕೋದು ಮಕ್ಕಳು, ಈಗ ವಯಸ್ಸಾದವರೆಲ್ಲ ಹೇಗ್ ಬದುಕೋದು, ಈ ಹೊಗೆ ಕುಡ್ಕೊಂಡು ಹೇಗ್ ಬದುಕೋದು? ಆಬ್ವಿಯಸ್ಲಿ ಏರ್ ಪೊಲ್ಯೂಷನ್ ಆಗ್ತಾನೆ ಇದೆ, ಏರ್ ಕ್ವಾಲಿಟಿ ಕಡಿಮೆ ಆಗ್ತಾನೆ ಇದೆ. ಅದೇ ನಮ್ ಕನ್ಸರ್ನ್.
ಕಾಂಟ್ಯಾಕ್ಟ್ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಇವಾಗ ಏನ್ ಮಾಡೋದು ನೆಕ್ಸ್ಟ್ ಅಂತ ಯೋಚನೆ ಮಾಡ್ತೀವಿ. ಈಗ ವಾಟರ್ ಬೋರ್ವೆಲ್ ವಾಟರ್ಗೆಲ್ಲ ಇದೆಲ್ಲ ಇಳಿತಿದೆಯಲ್ಲ. ಆಯ್ತು, ಬೋರ್ವೆಲ್ ವಾಟರ್ ಆಯ್ತು. ಈ ವಿಟ್ಸಂದ್ರದಲ್ಲಿ ಆಲ್ಮೋಸ್ಟ್ ಆಲ್ 20-25 ಬೋರ್ವೆಲ್ ಸ್ಪಾಯ್ಲ್ ಆಗಿದೆ. ಬರೀ ನೀರು, ನೊರೆ ನೀರು ಅಷ್ಟೇ. ಅದನ್ನ ಬಿಟ್ರೆ ಏನಿಲ್ಲ, ಕುಡಿಯಕ್ ನೀರಿಲ್ಲ. ಇಲ್ಲಿಗೆ ಕುಡಿಯೋ ನೀರು ಒಮ್ಮೆ ಇಲ್ಲಿಂದ ಬರುತ್ತೆ, ಜಿಗಣಿಯಿಂದ, ಆನೆಕಲ್ಲಿಂದ ಟ್ಯಾಂಕರ್ಗಳು ಓಡಿಸ್ಕೊಂತ ಇದೀವಿ. ಇದು ನೋಡಿ ಸಾಕಾಯ್ತು. 1,000 ರೂಪಾಯಿ ಕೊಡ್ಬೇಕಾಗುತ್ತೆ. ಅದ್ ನೀರು ಹೆಂಗ್ ಮಗ ತೊಳೆಯಕ್ಕೂ ನೀರಿಲ್ಲ. ಅದು ನಾವು ಡಿಮಾಂಡ್ 2-3 ಡೇಸ್ ಕಾಯ್ಬೇಕು. ಸ್ಕಿನ್ ಅಲರ್ಜಿ ಎಲ್ಲ ಆಗ್ತಿದ್ಯಾ? ನೀರಿಲ್ಲ ಸರ್, ಇಲ್ಲಿ ತುಂಬಾ ಕಷ್ಟ ಆಯ್ತಾ ನಮ್ದು. ತುಂಬಾ ಪ್ರಾಬ್ಲಮ್ ಐತೆ. ಈ ಕಸದು, ಇರೋದು, ಮೋರಿಗಳದು ಎಲ್ಲ ತುಂಬಾ ಎಲ್ಲ ಹಂಗಂಗೆ ನಿಂತ್ಕೊಂತದ. ಇವಾಗ ಎಲ್ಲ ಹಂಗಂಗೆ ನೀರ್ ಪಾಸ್ ಆಗೋದಿಲ್ಲ. ಎಲ್ಲ ತುಂಬಾ ಪ್ರಾಬ್ಲಮ್ ಐತೆ. ಈಗ ಹೊಗೆ ಎಷ್ಟು ಯಾವಾಗ ಫುಲ್ ಒಂದು ಜಾಸ್ತಿನೇ ಬರ್ತೈತಾ. ಈ ರಾತ್ರಿ ನಮ್ಮನೇಲಿ ಪೇಷಂಟ್ ಇದ್ದಾರೆ. ನಮ್ಮನೇಲಿ 3 ಜನ ಪೇಷಂಟ್ ಇದ್ದಾರೆ. ನಮ್ಮನೇಲಿ 3 ಜನ ಪೇಷಂಟ್. ಕುಡಿತೀವಿ. ನೀರ್ ಕಾಸಿಲ್ಲ ಅಂದ್ರೆ ಕುಡಿಯಕ ಆಗಲ್ಲ. ನೀರ್ ಹಂಗೆ ಮೇಲೆ ಹಂಗೆ ಪೇಪರ್ ತರ ಕಣ್ಣಲ್ಲದೆ ನೀರು ಬರ್ತದೆ, ಹೊಟ್ಟೆಲ್ಲ ನೋವು ತಟ್ಟಿರೋದು. ನೀರು ಇಲ್ಲ, ಕುಡಿಯಕ್ಕೆ ನೀರಿಲ್ಲ. 1,000 ರೂಪಾಯಿ ಆದ್ರೇನು 2 ದಿವಸ 3 ದಿವಸ ಬರಲ್ಲ. 5 ದಿವಸ ನೀರು ಕೂಡ ಬರಲ್ಲ. ನೊರೆ ಬರ್ತಾ ಇದೆ, ಫುಲ್ ನೊರೆ ಬರುತ್ತೆ. ಅದನ್ನ ಕುಡಿದ್ರೆ ಬಂದು ಒಂಥರ ಪಾಯ್ಸನ್ ಕುಡ್ದಾಗೆ, ಅದರಲ್ಲಿ ಸ್ನಾನ ಮಾಡಿದ್ರೆ ಬಂದು ಸ್ಕಿನ್ ಡಿಸೀಸ್ ಬರುತ್ತೆ. ಸೊ ಅದರಿಂದ ನಾವು ಎಲ್ಲಾ ಕಡೆನೂ ಹೇಳ್ತಾ ಇದೀವಿ, ಆದ್ರೂ ಯಾರು ಅದನ್ನ ಕೇಳ್ತಾ ಇಲ್ಲ. ಅದ್ರ ಬಗ್ಗೆ ಬಂದು ಏನು ಸೊಲ್ಯೂಷನ್ ಕೊಡ್ತಾ ಇಲ್ಲ. ಯಾರಿಗೆಲ್ಲ ಹೇಳಿದಿರಿ ನೀವು? ನಾವು ಪಂಚಾಯತ್ ಅಲ್ಲಿ ಹೇಳ್ತಿದೀವಿ, ಲೆಟರ್ ಕೊಟ್ಟಿದ್ದೀವಿ. ಯಾರು ಬಂದು ಅದನ್ನ ಬಗ್ಗೆ ಅದು ಪರಿಹಾರ ಮಾಡೋದಕ್ಕೆ ಬರ್ತಾ ಇಲ್ಲ. ಅದನ್ನ ಕ್ಲೀನ್ ಮಾಡೋದಕ್ಕೂ ಬರ್ತಾ ಇಲ್ಲ, ಅದನ್ನ ನಿಲ್ಲಿಸೋದಕ್ಕೂ ಬರ್ತಾ ಇಲ್ಲ. ಜಾಸ್ತಿ ಆಯ್ತು. ನಿನ್ನೆ ರಾತ್ರಿಯಿಂದ 6 ವಾರದಿಂದ ಜಾಸ್ತಿ. 6 ವಾರದಿಂದ ಜಾಸ್ತಿ. ನಿನ್ನೆ ರಾತ್ರಿ 6 ಗಂಟೆಗೆ ರಾತ್ರಿ 10 ಗಂಟೆಗೆ ಉರಿತಾ ಇದೆ. ಅದ್ರದ್ದು ಟಚ್ ಮಾಡ್ತೀವಿ. ನೈಟ್ 11 ಗಂಟೆಗೆ ಫುಲ್ ಉರಿತಿದೆ. ದಗ ಉರಿದ ವಿಡಿಯೋ ಎಲ್ಲ ಮಾಡಿಟ್ಟಿದ್ದೀವಿ. ಪ್ರೂಫ್ಸ್ ಇದೆ ನಮ್ಮ ಹತ್ರ. ಎಸ್, ಆಲ್ರೆಡಿ ಕೊಟ್ಟಿದ್ವಿ. ಸಿಬಿಐನಿಂದ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಒಳಗಡೆ ಏನೇನು ಕೈವಾಡ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಏನೇನು ಕೆಲಸ ಆಗ್ತಾರೆ, ಅದು ಯಾವ ತರ ಅದನ್ನ ಆಚರಣೆ ಮಾಡಬೇಕು ಅನ್ನೋದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕಸ ಮೆಡಿಕಲ್ ವೇಸ್ಟ್ ಎಲ್ಲ ಆಗ್ತಾರೆ ಅಂತ ಹೇಳಿ ಮೆಡಿಕಲ್ ವೇಸ್ಟ್ ಇದೆ. ಅದೇ ಮೆಡಿಕಲ್ ಎಲ್ಲ ತಂದು ಉಯ್ತಾ ಇದಾರೆ. ಈ ತರ ಬೆಂಕಿ ಹಚ್ಚಿದ್ರೆ ಹೊಗೆ ಬರ್ತದೆ. ಹೊಗೆ ಬಂದ ಮೇಲೆ ನಮ್ಗೆ ಕೆಮ್ಮಾಗತ್ತೆ, ನೆಗಡಿ ಆಗತ್ತೆ. ಮಕ್ಕಳು, ಚಿಕ್ಕ ಮಕ್ಕಳಿಂದ ಹುಷಾರಿಲ್ಲ. ಮಕ್ಕಳನ್ನ ಎಷ್ಟು ದಿನ ಅಂತ ಕರ್ಕೊಂಡು ಹೋಗೋಕ್ಕಾಗತ್ತೆ ನಾವು? ಈ ಏರಿಯಾ ಹೆಸರು ವಿಟಸಂದ್ರ ಅಂತ. ಈ ಏರಿಯಾಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಈ ತರ ಕಸದ್ದು, ಬೆಂಕಿ ಹಚ್ಚೋದು, ಸ್ಮೋಕು, ಮತ್ತೆ ವಾಟರ್ ಪ್ರಾಬ್ಲಮ್, ಸ್ಯಾನಿಟರಿ ಪ್ರಾಬ್ಲಮ್ ಎಲ್ಲ ಇದೆ. ಬಟ್ ಯಾವ ಅಧಿಕಾರಿನೂ ಈ ಏರಿಯಾ ಬರೋದಾಗ್ಲಿ ನೋಡೋದಾಗ್ಲಿ, ಇಷ್ಟು ಮನೆ ಇದೆ, ಬರ್ಬೇಕಲ್ವಾ ಅಧಿಕಾರಿಗಳಂದ್ಮೇಲೆ ಬರ್ಬೇಕು, ನೋಡ್ಬೇಕು, ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ಬೇಕು. ಯಾರು ಬರ್ತಿಲ್ಲ, ಯಾರು ಏನು. 1-2 years ಇಂದ ಆಗ್ತಿದ್ದಾರೆ ಸರ್. ಯಾರು ಅಂತ ಗೊತ್ತಿಲ್ಲ. ನೈಟ್ ಅಲ್ಲಿ ಟ್ರಕ್ಸ್ ಬರೋದು ನೋಡ್ತೀವಿ, ಬೆಂಕಿ ಹಚ್ಚೋದು ನೋಡ್ತಿದೀವಿ. ಯಾವ್ಯಾವ ತರ ಕಸಗಳೆಲ್ಲ ತಂದಾಕ್ತಾರೆ? ಹೋಟೆಲ್ಸ್ದು, ಮೆಡಿಕಲ್ದು, ಏನೇನ್ ವೇಸ್ಟ್ ಇರುತ್ತೋ ಅದೆಲ್ಲ. ಕಸ ಅಂದ್ರೆ ಇನ್ನೆಲ್ಲಾನು ಬರುತ್ತಲ್ವಾ.